ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಲಾಸ್ಟ್ ವ್ಲಾಗ್ ಹಾಕಿನೇ 2 ಡೇಸ್ ಆಯಿತು. ಆಮೇಲೆ ವ್ಲಾಗ್ಸ್ ಹಾಕ್ತಾ ಇಲ್ಲ. ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ನನಗೆ ವ್ಲಾಗ್ಸ್ನ ಕಂಟಿನ್ಯೂಸ್ಲಿ ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡೋಷ್ಟು ಟೈಮ್ ಸಿಗ್ತಾ ಇಲ್ಲ. ಹಾಗೆ ಈ ವ್ಲಾಗ್ ಬಂದು ಲಾಸ್ಟ್ ವ್ಲಾಗ್ದೇ ಕಂಟಿನ್ಯೂಷನ್ ಇರುತ್ತೆ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಮ್ಮ ಭಾವ ಮನೆ ಗೃಹಪ್ರವೇಶ ಇದೆ ಅಂತ. ಸೊ ರಾತ್ರಿ ಗಣೇಶ ಹೋಮ ಎಲ್ಲ ಮುಗೀತು. ಇನ್ನು ಬೆಳಗ್ಗೆ ಸುದರ್ಶನ ಹೋಮ ಇಟ್ಕೊಂಡಿದ್ದಾರೆ, ಹಾಗೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಇನ್ನು ಬೆಳಗ್ಗೆ ನಾವು ಮನೆ ಹತ್ರ ಬರೋಷ್ಟೊತ್ತಿಗೆ 5:30 ಆಗೋಗಿತ್ತು. ಹಾಗೆ ಹಸುಗಳಿಗೂ ಹೇಳಿದ್ವಲ್ವ ಪೂಜೆಗೆ, ಸೊ ಅದನ್ನು ಕೂಡ ಅವ್ರು ತೊಗೊಂಡು ಬರ್ತಾ ಇದ್ದಾರೆ. ನಮ್ಮ ಮನೆ ಹತ್ರದಿಂದನೇ ಹೊರಟಿದ್ದು ನೋಡಿ. ಆಲ್ರೆಡಿ ಅವರು ಕೂಡ ಬಂದು ನಿಂತ್ಕೊಂಡ್ರು. ನಾವು ಕೂಡ ಅಷ್ಟೊತ್ತಿಗೆ ಮನೆ ಹತ್ರ ಬಂದು ರೀಚ್ ಆದ್ವಿ. ದೇವಸ್ಥಾನದಲ್ಲಿ ಅಂದರೆ ಮನೆ ಪಕ್ಕದಲ್ಲೇ ಗಣೇಶ ದೇವಸ್ಥಾನ ಇದೆ. ಸೊ ಅಲ್ಲಿ ಪೂಜೆ ಕೊಟ್ಕೊಂಡು ಬರಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಕೂಡ ರೆಡಿಯಾಗಿ ಬಂದ್ವಿ. ನನ್ನ ಮಗಳು ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ, ಎಷ್ಟು ದೊಡ್ಡ ಹುಡುಗಿ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಪುರೋಹಿತರು ಹೇಳ್ತಾ ಇದ್ರು, ನೀವಿಬ್ರು ಅಮ್ಮ ಮಗಳ ಅಕ್ಕ ತಂಗಿ ತರ ಇದ್ದೀರಾ ನೋಡೋದಕ್ಕೆ ಅಂತ. ನನ್ನ ಮಗಳು ನನಗಿಂತ ಹೈಟ್ ಆಗ್ಬಿಟ್ಟಿದೆ. ಹೆಣ್ಮಕ್ಳು ಎಷ್ಟು ಬೇಗ ಬೆಳಿತಾರೆ ಅಂತಾನೆ ಗೊತ್ತಾಗಲ್ಲ. ಹೊಸ ಫೋಟೋ ತಗೊಂಡ್ ಬಂದಿದ್ರು ವೆಂಕಟೇಶ್ವರದು. ಸೊ ನೋಡಿ, ಇದೇ ವೆಂಕಟೇಶ್ವರನ್ ಫೋಟೋ, ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇದು ಬಂದು ಅವ್ರ ಮನೆ ದೇವರು ವೆಂಕಟೇಶ್ವರ. ಸೊ ಹಾಗಾಗಿ ತಗೊಂಡ್ ಬಂದು ಪೂಜೆ ಮಾಡಿಸಿ ದೇವಸ್ಥಾನದಿಂದನೇ ತಗೊಂಡು ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ರು. ಹೋಗೋ ಮನೆ ಕಟ್ಟೋದು, ಅದರಲ್ಲೂ ಈ ಬೆಂಗಳೂರಂಥ ಸಿಟಿಯಲ್ಲಿ ಮನೆ ಕಟ್ಟೋದಿದೆಲ್ಲ, ಇದಂತೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಮದುವೆನೇ ಮಾಡಿಸ್ಬೋದು, ಬಟ್ ಮನೆ ಕಟ್ಟೋದಿದೆಲ್ಲ ತುಂಬಾ ಕಷ್ಟವಾದ ಕೆಲಸ. ಜೀವನದಲ್ಲಿ ಏನಾದರೂ ಒಂದಿದೆ ಅಂತಂದರೆ ಮನೆ ಕಟ್ಸೋದು. ಅದು ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಅದೊಂದು ಚಿಕ್ಕ ಮನೆ ಆಗಿರಲಿ ಅಥವಾ ದೊಡ್ಡ ಮನೆ ಆಗಿರಲಿ, ಅದರಲ್ಲೂ ಹೊಸ ಮನೆ ಕಟ್ಟಬೇಕು ಅಂತ ಅಂದರೆ ವರ್ಷ ಎಲ್ಲ ಟೈಮ್ ತೊಗೊಳುತ್ತೆ. ಆ ವರ್ಷ ಎಲ್ಲನೂ ಕೆಲವೊಬ್ಬರಿಗೆ ಕಣ್ಣಿಗೆ ನಿದ್ದೆ ಇರಲ್ಲ, ಹೊಟ್ಟೆಗೆ ಊಟ ಇರಲ್ಲ, ಹಾಗೆ ನೆಮ್ಮದಿ ಅಂತೂ ಇರೋದೇ ಇಲ್ಲ ಬಿಡಿ. ಯಾವ ಕೆಲಸ ಮಾಡಿಸ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು, ಪ್ರತಿಯೊಂದೂ ನಾವು ಅನ್ಕೊಳ್ದೇ ಇರೋದೆಲ್ಲನೂ ಈ ಟೈಮಲ್ಲಿ ನೋಡಿರ್ತೀವಿ. गंगे चमने च भागोदावरी सरस्वती नर्मदा सिंधु कावेरी जलस्मिन् सृगं गायत्री मावायामि सावित्री मावायामि सरस्वती मावायामि हे गंगेरां श्रीं श्री गंगा पूजार्थं सन्निधस्व स्वाहा श्री गंगा भवान्देवताय नमः कर्पूर दीपं दर्शयामि रूपी देवता सहिता गंगा देवताभ्यो नमो नमः. ಇಟ್ಕೋಬೇಕು, ಬೀಳಿಸಬಾರ್ದು, ಮನೆಯವ್ರಿಗೆ ಹಂಗೆ ಇಟ್ಕೋಬೇಕು. ಗಟ್ಟಿಗೆ ಇಟ್ಕೊಳ್ಳೋ. ದೇವಸ್ಥಾನದ ಹತ್ರ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಇನ್ನು ಗೋಮಾತೆಯನ್ನು ಕರ್ಸಿದ್ವಲ್ವಾ, ಸೊ ಅದಕ್ಕೆ ಅಕ್ಕ ಬಾವ ಇಬ್ರು ಪೂಜೆ ಮಾಡ್ತಾ ಇದ್ದಾರೆ. ಅಮ್ಮ ಅಕ್ಕಿ ಬೆಲ್ಲ ಎಲ್ಲಿ ಇಟ್ಟಿದ್ದೀರಮ್ಮ? ಹಸುದಿನಷ್ಟಕ್ಕೆ ತಿನ್ನದಲ್ಲ, ಇರು ಕೊಡ್ತಾರೆ, ಇರು ನಿಂಗೆ. ಹಸು ಬರುವ ಕರ್ಕೊಂಡು ಬರೀ ಅಮ್ಮ, ಹಸುನ ಎಲ್ಲ ಕರ್ಕೊಂಡು ಹೋಗಿ ಅಮ್ಮ.
ಗೋಪೂಜೆ ಎಲ್ಲ ಮಾಡಿ ಮನೆ ಒಳಗಡೆಗೆಲ್ಲ ಕರ್ಕೊಂಡಿದ್ದಾಯಿತು. ಆ್ಯಕ್ಚುಲಿ ಅಕ್ಕ ಬಾವ ಬಂದು ಫಸ್ಟ್ ಫ್ಲೋರಲ್ಲಿ ಇರ್ತಾರೆ, ಬಟ್ ಗ್ರೌಂಡ್ ಫ್ಲೋರಲ್ಲಿ ಗೋಮಾತೆನ ಒಳಗಡೆ ಕರ್ಕೊಂಡ್ರು. ಯಾಕೆಂದರೆ ಹಸುನ ಮೇಲ್ಗಡೆ ಕರ್ಕೊಂಡೋಗಿ ಕರ್ಕೊಂಬರೋದಕ್ಕೆ ಸ್ವಲ್ಪ ಹಸು ಏನು ಸಾಕ್ತಾರಲ್ವ, ಸೊ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಬಿಕಾಸ್ ಸ್ಲಿಪ್ ಆಗಿಬಿಡುತ್ತೆ ಕೆಳಗಡೆ ಇಳಿಬೇಕಾದ್ರೆ, ಟೈಲ್ಸ್ ಇರುತ್ತಲ್ವ. ಸೊ ಹಾಗಾಗಿ ಅವ್ರು ಸ್ವಲ್ಪ ಹೆದರ್ಕೊಂಡು ಇಲ್ಲ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಕರ್ಕೊಂಡ್ರೆ ಸಾಕು ಅಂತ ಹೇಳಿದ್ರು. ಹಾಗೆ ಪೂಜಾರಿ ಕೂಡ ಹೇಳಿದ್ರು ಇಲ್ಲ ಗ್ರೌಂಡ್ ಫ್ಲೋರಲ್ಲೇ ಸಾಕು, ಅಂದರೆ ಏನು ಕೆಳಗಡೆ ಇದೆಲ್ಲ ಬೇಸ್ಮೆಂಟಲ್ಲಿ, ಸೊ ಅದು ಅಲ್ಲಿ ಕರ್ಕೊಂಡ್ರು ಪರವಾಗಿಲ್ಲ ನಡೆಯುತ್ತೆ ಅಂತ. ಸೊ ಹಾಗೆ ಗೋಮಾತೆನೆಲ್ಲ ಒಳಗಡೆ ಕರ್ಕೊಂಡ್ರು. ಇನ್ನು ಇವ್ರಿಗೆಲ್ಲರಿಗೂ ಆರತಿ ಮಾಡಿ ಕಾಲು ತೊಳೆದು ಮನೆ ಒಳಗಡೆ ಕರ್ಕೊಳ್ಳೋ ಥರ. ಆ್ಯಕ್ಚುಲಿ ಬಂದು 5:30ಗೆ ಬೆಳಗ್ಗೆ ಮನೆ ಒಳಗಡೆ ಗೃಹಪ್ರವೇಶ ಮಾಡಿಬಿಡ್ಬೇಕಿತ್ತು, ಬಟ್ ಸ್ವಲ್ಪ ಎಲ್ಲ ರೆಡಿ ಆಗೋದೆಲ್ಲ ಲೇಟ್ ಆಯಿತು. ಹಾಗಾಗಿ ಗೃಹಪ್ರವೇಶ ಅಂದರೆ ಮನೆ ಒಳಗಡೆಗೆ ಏನು ದೇವ್ರನ್ನ ಕರ್ಕೊಳ್ಳೋದು ಸಮೇತ ಸ್ವಲ್ಪ ಲೇಟ್ ಆಯಿತು. ಹಾಲು ಉಗ್ಸೋದೆಲ್ಲ ಸ್ವಲ್ಪ ಲೇಟ್ ಆಯಿತು. ಇನ್ನು ಬೆಳಗ್ಗೆಗೆ ಅಷ್ಟಾಗಿ ಯಾರೂ ಬಂದಿರಲಿಲ್ಲ. ಎಲ್ಲ ನಾವೇ ಅಂದರೆ ಅಕ್ಕ ಬಾವ ನಾವು ಮಕ್ಕಳು ಇಷ್ಟೇ ಜನನೇ. ಸೊ ಆಮೇಲೆ ಒಂದು 10 ಗಂಟೆ ಅನ್ನೋ ಟೈಮ್ಗೆ ಎಲ್ಲ ಪೂಜೆ ಟೈಮ್ಗೆ, ಅಂದರೆ ಸುದರ್ಶನ ಪೂಜೆ ಹಾಗೆ ಸತ್ಯನಾರಾಯಣ ಪೂಜೆ ಎಲ್ಲ ಇರುತ್ತಲ್ವ, 10 ಗಂಟೆ ಮೇಲೆ ಸತ್ಯನಾರಾಯಣ ಪೂಜೆ ಇದ್ದಿದ್ದು. ಸೊ ಆ ಟೈಮಲ್ಲಿ ಎಲ್ಲರೂ ಬರ್ತಾರೆ. ಈಗ ನಾವು ಇಷ್ಟು ಜನನೇ ಹೋಗಿ ಹಾಲು ಉಗ್ಸೋದು ಅನ್ನೋ ಥರ. ಬಾ ನೀನು ಬೇಡ ಹೋಗ್ಬೇಕಂತ. ಹಾಂ ಬರ್ತಾರೆ ಇಲ್ಲ ಇಲ್ಲ ಕರೆಕ್ಟ್ ಫೋಟೋ ಬಂದೆ. ಬಂದಾಯ್ತು. ದೊಡ್ಡಪ್ಪ ನಿಂದೇನೆ ಹೋಗು. ನೀನು ಹೋಗಚ್ಚು ಒಳಗಡೆ. ದೀಪ ಐತೆ ಹುಷಾರಮ್ಮ. ಇನ್ನು ಸೇರೋದಿಯೋದು ಅದೆಲ್ಲನೂ ನನಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ನಾನು ಕೆಳಗಡೆ ಇದ್ದೆ, ಮೇಲ್ಗಡೆ ಅಂದರೆ ನಾವು ಮಕ್ಕಳು ಎಲ್ಲರೂ ಕೆಳಗಡೆ ಇದ್ವಿ. ಅಕ್ಕ ಬಾವ ಮಾತ್ರ ಮೇಲೆ ಬಂದಿದ್ರು ನನ್ನ ಮಗನ ಜೊತೆ. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಅದನ್ನು ಏನು ಕ್ಯಾಮ್ರಾಮ್ಯಾನ್ ಅವ್ರು ಎಡಿಟ್ ಮಾಡಿ ಕಳಿಸ್ತಾರೆ, ಅದಾದಮೇಲೆ ಬರುತ್ತೆ ವೀಡಿಯೋಸು. ಇನ್ನು ಮನೆ ಒಳಗಡೆಗೆ ಬಂದಾಯಿತು. ಸೊ ಮನೆಯೆಲ್ಲ ಒಂದು ಸುತ್ತು ದೇವ್ರ ಫೋಟೋ ಹಾಗೆ ಕಳಸ ಎಲ್ಲನೂ ಇಟ್ಕೊಂಡು ಒಂದು ಸುತ್ತು ಬರೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಅದನ್ನ ಮಾಡ್ತಾ ಇದೀವಿ. ಇನ್ನು ಸುದರ್ಶನ ಹೋಮಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಡ್ರಾಯಿಂಗ್ ಬಿಡಿಸಿದಾರಲ್ವಾ, ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಇನ್ನು ಈ ಚಿತ್ರ ಎಲ್ಲ ರಾತ್ರಿನೇ ಬಿಡಿಸ್ತಾ ಇದ್ರು. ಗಣೇಶ ಹೋಮ ಆದ್ಮೇಲೆ ಪುರೋಹಿತರು ಏನಿದ್ದಾರೆ ಅದೆಲ್ಲ ಅವರೆಲ್ಲ ನೋಡ್ಕೊಂಡಿದ್ರು. ಇನ್ನು ಬೆಳಗ್ಗೆ ಇದನ್ನೆಲ್ಲ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ನಾವು ಬರೋ ಅಷ್ಟೊತ್ತಿಗೆ ದೇವ್ರ ಮನೆ ಪೂಜೆಯಿಂದ ಹಿಡ್ದು ಮತ್ತೆ ಬಾಗಿಲು ಡೆಕೋರೇಷನ್ ಇಂದ ಹಿಡ್ದು ಎಲ್ಲರೂ ಮಾಡ್ಬಿಟ್ಟಿದ್ರು. ಸೊ ಇದು ಬಂದು ತುಂಬ ಏನು ಆಸೆಯಿಂದ ಕಾಯೋಂಥ ಕ್ಷಣ. ಅವರ ಸ್ವಂತ ಮನೆಗೆ ಅವರು ಹಾಲುಗ್ಸೋ ಅಂಥ ಟೈಮು ಇದೊಂಥರ. ಯಾರೆಲ್ಲ ಮನೆ ಕಟ್ತಾರೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ನಾವು ಹಾಲುಗ್ಸೋ ದಿನ ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಸೊ ಇವರು ಕೂಡ ಹಾಲುಗ್ಸ್ತಾ ಇದ್ದಾರೆ. ಸೊ ಇವ್ರಿಗೆ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ, ಅವ್ರು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ. ಹಾಗೆ ತುಂಬ ಜನ ಹೇಳಿರ್ತಾರೆ ನನಗೆ ಗೊತ್ತು, ಯಾಕೆಂದರೆ ಇವ್ರಿಗೆ 3 ಜನ ಹೆಣ್ಮಕ್ಳಿದ್ದಾರೆ. 3 ಜನ ಹೆಣ್ಮಕ್ಳು ಅಂತ ಹೇಳಿರ್ತಾರೆ. ನಾನು ಕೆಲವೊಬ್ಬರನ್ನ ನೋಡಿದ್ದೀನಿ ಕೂಡ, ಕೆಲವೊಬ್ರು ಮಾತಾಡ್ಕೊಂಡಿರೋದು ಕೂಡ ಕೇಳಿದ್ದೀನಿ. ಹಾಗಾಗಿ ಸೊ ಇವಾಗ ಏನು ಆ 3 ಜನ ಹೆಣ್ಮಕ್ಳಿದ್ದಾರೆ, ಆ 3 ಜನನೇ ಇವಾಗ ಇವ್ರಿಗೆ ಸ್ಟ್ರೆಂತ್. ಸೊ ಇವರು ಯಾರೆಲ್ಲ ಏನೆಲ್ಲ ನೆಗೆಟಿವ್ ಆಗಿ ಮಾತಾಡಿದಾರೋ ಅವ್ರ ಮುಂದೆ ಎಲ್ಲ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಲಿ ಅಂತ ಅಂದ್ಬಿಟ್ಟು ನಾನು ಕೂಡ ವಿಶ್ ಮಾಡ್ತೀನಿ. ಸೊ ಹಾಗೆ ಹಾಲು ಯಾವ ಥರ ಸಮೃದ್ಧಿಯಾಗಿ ಉಕ್ಕುತ್ತೋ ಅದೇ ರೀತಿ ಅವ್ರ ಮನಃಶಾಂತಿ ಎಲ್ಲನೂ ಆ ಹಾಲಿನ ಥರನೇ ತಿಳಿಯಾಗಿರಲಿ ಅಂತ ಕೂಡ ವಿಶ್ ಮಾಡ್ತೀನಿ. ಹಾಗೆ ನೀವು ಕೂಡ ಅಷ್ಟೇ ತುಂಬ ಜನ ವಿಶ್ ಮಾಡಿದ್ರಿ, ಎಲ್ಲರಿಗೂ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮನೆ ಗೃಹಪ್ರವೇಶನ ಅಂತ. ಅಲ್ಲ, ಇದು ನನ್ನ ಹಸ್ಬೆಂಡ್ ಅಂದರೆ ಸತೀಶ್ ಅವರ ಸ್ವಂತ ಅಣ್ಣನ ಮನೆಯ ಗೃಹ ಪ್ರವೇಶ. ಕ್ಲಾಪ್ಸ್ ಮಾಡ್ರಿ ಎಲ್ಲ ಕ್ಲಾಪ್ಸ್ ಮಾಡ್ರಿ. ಕಂಗ್ರ್ಯಾಚುಲೇಷನ್ಸ್. ಹಾಕಿ ಬಾವ ನೀವು.
ಫೈನಲಿ ಹಾಲುಗ್ಸಿದ್ದಾಯಿತು, ಮನೆ ಗೃಹಪ್ರವೇಶನೂ ಆಗಿದ್ದಾಯಿತು. ಸೊ ಇದು ಇವರ ಫ್ಯಾಮಿಲಿ. ಸೊ ಇವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ನಾನು ಮನ್ಸಾರ ವಿಶ್ ಮಾಡ್ತಾ ಇದ್ದೀನಿ. ಇನ್ನು ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೊಡ್ಡ ಬಾವ ಮನೆಗೆ ಹೋಗಿ ಅಕ್ಕನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಅಂದರೆ ಅಕ್ಕಗೆ ಸ್ಯಾರಿ ಡ್ರಿಪ್ ಮಾಡಬೇಕಿತ್ತು. ಸೊ ಹಾಗೆ ಹೋಗಿ ಅವರೆಲ್ಲ ರೆಡಿ ಮಾಡ್ಕೊಂಡು, ಅಂದರೆ ಅವ್ರ ಮನೆಯಿಂದ ಜಸ್ಟ್ 1 ಮಿನಿಟ್ ಅಷ್ಟೇ ವಾಕೇಬಲ್ ಡಿಸ್ಟೆನ್ಸ್ ಇರೋದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಕ್ಕನ ಕರ್ಕೊಂಡು ಬಂದ್ವಿ. ಓಕೆ, ಇದು ಅಣ್ಣ, ಇದು ಬಾವ, ಇದು ದೊಡ್ಡ ಬಾವನ ಮಗ, ಇದು ದೊಡ್ಡ ಬಾವನ ಹೆಂಡತಿ, ತಿರ್ಗಾ ಈ ಕಡೆ ಇದು ನಮ್ಮ ಸತೀಶ್ ಅವರ ಅಕ್ಕನ ಮಗ, ಅಲ್ಲಿ ದೊಡ್ಡ ಬಾವನ ಮಗಳು, ಇದು ನಮ್ಮ ಭಾವನ ಹೆಂಡತಿ ಅವರ ಅಮ್ಮ, ಅಂದರೆ ಅಕ್ಕ ಅವರಮ್ಮ, ನನಗೂ ಅಮ್ಮ. ಹಾಗೆ ಇವ್ರು ಬೇರೆನೇ ಗೊತ್ತಿಲ್ಲ, ಸ್ವಲ್ಪ ದೂರದ ರಿಲೇಟಿವ್. ಇದು ಚೇತು, ಫಾರ್ ರಿಲೇಟಿವ್. ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರಲ್ಲ, ಇಷ್ಟುದ್ದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಹೇಳು, ನೀನು ಹೇಳು. ಆಗದೆ ಏನಾಗ್ಬೇಕು ಹೇಳು, ಏನಾಗ್ಬೇಕು ನಾನು ನಿನ್ಗೆ? ಅಕ್ಕ ಸಿಂಪಲ್ ಅಷ್ಟೇ, ಮುಗ್ದೈತು. ನಿಮ್ಗೆ ಅಕ್ಕ ಅಂದ್ರೆ ಅತ್ಗೆ, ಹಂಗೆ. ಇದು ಬಿಡಿ, ಗೊತ್ತು. ಇನ್ನು ತುಂಬ ಜನ ಇದ್ದಾರೆ, ತುಂಬ ಜನನ ಇಂಟ್ರಡ್ಯೂಸ್ ಮಾಡಿಸ್ಬೋದು. ಬಟ್ ಇವಾಗ ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ ಯಾರ್ಯಾರು ಸಿಗ್ತಾರೋ ಮೇಯ್ನಾಗಿ ಅವ್ರನ್ನ ಮಾತ್ರ ಇಂಟ್ರಡ್ಯೂಸ್ ಮಾಡ್ಕೊಂಡು ಹೋಗಿದ್ದೀನಿ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದು ಪೊಂಗಲ್, ವಡ, ಚಟ್ನಿ ಇತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಮೇಲೆ ಬರೋಷ್ಟೊತ್ತಿಗೆ ಮತ್ತೆ ಪೂಜೆ ಕುತ್ಕೊಂಡ್ಬಿಟ್ಟಿದ್ರು. ಸೊ ಸುದರ್ಶನ ಪೂಜೆ ನಡೀತಾ ಇದೆ ಇಲ್ಲಿ. ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ದೇವ್ರ ಅಲಂಕಾರ. ತುಂಬಾ ಚೆನ್ನಾಗಿ ಮಾಡಿದರು ದೇವ್ರ ಅಲಂಕಾರನ. ಹಾಗೆ ಇನ್ನು ನಮ್ಮೂರು ಕರ್ಗ ಇರೋದ್ರಿಂದ ಕರ್ಗದ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ಅಲ್ಲಿ ಕೂಡ ಪೂಜೆ ಮಾಡಿದ್ದಾರೆ. ಎಲ್ಲೋಯ್ತು ರೇಷ್ಮದ್ ಮಾಡೋ ಇಲ್ಲ ವಿಡಿಯೋ. 3 ಜನ ಅಕ್ಕ ತಂಗಿಯರು, ಒಬ್ರೊಬ್ರು ಮಕ್ಕಳು. ದೊಡ್ಡ ಬಾವನ ಮಗಳು, ಚಿಕ್ಕ ಮಾವನ ಮಗಳು, ನಮ್ಮ ಬಾವನ ಮಗಳು. ಅದು ಅಕ್ಕ, ನನಗೆ ಅಣ್ಣ ಆಗ್ಬೇಕು, ಅಣ್ಣನ ಮಗಳು. ಇನ್ನು ನಮ್ಮ ಫ್ಯಾಮಿಲಿಯಲ್ಲಂತೂ ಹೆಣ್ಮಕ್ಳದೇ ದರ್ಬಾರು. ಅಂದರೆ ಎಲ್ಲ ಭಾವಂದಿರ್ಗು ಹೆಣ್ಮಕ್ಳು ಕಂಪಲ್ಸರಿ. ಸೊ ಎಲ್ಲರ ಮನೇಲೂ 1, 2, 3 ಅನ್ನೋ ಥರ ಹೆಣ್ಮಕ್ಳೇ. ಸೊ ಎಲ್ಲರೂ ಹೆಣ್ಮಕ್ಳೇ ಸ್ಟ್ರಾಂಗ್ ನಮ್ಮ ಫ್ಯಾಮಿಲಿಯಲ್ಲಿ. ಇನ್ನು ಎಲ್ಲ ಅರ್ಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಎಲ್ಲರೂ ಬರ್ತಾರಲ್ವ. ಹಾಗೆ ತುಂಬ ಜನ ಸೇರಿದರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಜನ ಸೇರಿದರು. ನಾನೇ ಅಲ್ಲ, ಇನ್ವೆನ್ ಅಕ್ಕ ಬಾವ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಸೇರ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ಅಕ್ಕ ಬಾವನು ಹೋಗಿ ಸತ್ಯನಾರಾಯಣ ಪೂಜೆಗೆ ಹೋಗಿ ರೆಡಿ ಆಗಿಬಿಟ್ಟು ಬಂದಿದ್ದಾರೆ. ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿದ್ದೇನೆ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಆದರು. ಕ್ರೌಡ್ ಅಂತೂ ಜಾಸ್ತಿನೇ ಆಯಿತು. ಹಾಗೆ ಇನ್ನು ಪೂಜೆ ಕೂಡ ಮುಗ್ದಿಲ್ಲ, ಸ್ವಲ್ಪ ಲೇಟಾಗೆ ಆಯಿತು ಪೂಜೆ. ಹಾಗೆ ನಮ್ಮ ಭಾವನ ಮಗಳು ನೋಡಿ ಏನು ಪ್ರೀತಿಯಾಗಿ ರೆಡಿ ಆಗಿದ್ದಲ್ಲ. ನನಗಂತೂ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸುದರ್ಶನಲ್ಲಂತ ಈಸ್ಕೊಂಡಿದ್ದು. ಹಾಗೆ ನನ್ನ ಮಗಳಿಗೆ ಈಸ್ಕೊಳ್ಳೋಣ ಅಂತ ನೋಡಿದ್ರೆ ಅವ್ರಿಗೆ ಲಾಸ್ಟ್ 2 ಪೀಸ್ ಇದ್ದಿದ್ದು ಅಂತ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಯಾವಾಗಾದ್ರೂ ಸುದರ್ಶನ್ಗೆ ಹೋದಾಗ ಆ ಥರ ಕಾಂಬಿನೇಷನಲ್ಲಿ ತೊಗೊಳ್ಬೇಕು. ನಂಗೆ ತುಂಬ ಇಷ್ಟ ಆಯಿತು ಡ್ರೆಸ್ಸು. ಹಾಗೆ ಮಕ್ಕಳು ಕೂಡ ಅಷ್ಟೇ ತುಂಬ ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ರು. ಸೊ 1 by 1 ಬಾಳೆಹಣ್ಣು ತಿಂತಾನೆ ಇದ್ರು. ಹೇಳ್ತಾ ಇದ್ದೆ ಹೋಗಿ ಕೆಳಗಡೆ ಊಟ ಮಾಡಿ ಅಂತ. ಬಟ್ ಅವ್ರು ನಾವ್ಯಾರು ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರು ಊಟಕ್ಕೆ ಹೋಗಿರಲಿಲ್ಲ. ಹಾಗೆ ಸತ್ಯನಾರಾಯಣ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ನಾನು ಎಲ್ಲೇ ಯಾವುದೇ ಫಂಕ್ಷನ್ ಅಂದರೆ ಸತ್ಯನಾರಾಯಣ ಪೂಜೆ ಇದ್ರೂ ನಾನು ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡ್ತೀನಿ. ಬಿಕಾಸ್ ಅದನ್ನು ಕೇಳೋದ್ರಿಂದ ನಮ್ಮ ಮನಸ್ಸಂತಿ ಕೂಡ ಹೆಚ್ಚಾಗುತ್ತೆ. ಹಾಗೆ ನಮಗಿರೋಂಥ ದರಿದ್ರ ಕೂಡ ಕಳೆಯುತ್ತೆ. ಹಾಗೆ ಪ್ರತಿಯೊಬ್ಬರು ಅಷ್ಟೇ ಯಾರೆಲ್ಲ ಸತ್ಯನಾರಾಯಣ ಪೂಜೆನ ಅಟೆಂಡ್ ಮಾಡ್ತೀರಾ ಅವರು ಪ್ರಸಾದನ ಕೇಳಿ ತಗೊಳ್ಳಿ. ಪ್ರಸಾದ ಕೇಳ್ದಿರ ತಗೊಂಡ್ರೆ ಅದರಿಂದ ಕೂಡ ನೀವು ಸತ್ಯನಾರಾಯಣ ಪೂಜೆಗೆ ಹೋಗಿ ಬರೋದ್ರಿಂದ ಅಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ಪ್ರಸಾದದ ಈ ಕೇಳಿ ತಿನ್ನೋದ್ರಿಂದ ಕೂಡ ನಿಮಗೆ ಫಲ ಸಿಗುತ್ತೆ. ಹಾಗೆ ಇಲ್ಲಿ ಬಲಿ ಪೂಜೆ ಕೂಡ ನಡೀತಾ ಇದೆ. ಇನ್ನು ನಾನು ಹಾಕಿರೋ ಅಂಥ ಇವತ್ತಿನ ಸ್ಯಾರಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು. ಸ್ಯಾರಿ ತುಂಬ ಚೆನ್ನಾಗಿದೆ, ಎಲ್ಲಿ ಪರ್ಚೇಸ್ ಮಾಡಿದ ಅಂತ ತುಂಬ ಜನ ಕೇಳ್ತಾ ಇದ್ರು. ಹಾಗೆ ರೀಲಲ್ಲಿ ಪೋಸ್ಟ್ ಮಾಡಿದಾಗಲೂ ಅಷ್ಟೇ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಈ ಸ್ಯಾರಿನ ನನಗೆ ವಸ್ತ್ರಂ ಸಿಲ್ಕ್ ಅಂಡ್ ಸ್ಯಾರೀಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಕಳಿಸ್ಕೊಟ್ಟಿರೋದು. ಸ್ಯಾರಿ ಅಂತೂ
ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ, ತುಂಬಾನೇ ಕಂಫರ್ಟಬಲ್ ಆಗಿ, ತುಂಬಾನೇ ಲಕ್ಸುರಿ ಆಗಿ, ರಿಚ್ ಆಗಿ ಕಾಣಿಸ್ತಾ ಇತ್ತು ಸ್ಯಾರಿ. ನನ್ಗಂತೂ ಪರ್ಸ್ನಲ್ ಆಗಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾಗೆ ನಾನು ಕೂಡ ತುಂಬಾ ಜನಕ್ಕೆ ರೆಕಮೆಂಡ್ ಕೂಡ ಮಾಡಿದ್ದೀನಿ. ನನಗೆ ಅಷ್ಟು ಇಷ್ಟ ಆಯ್ತು ಸ್ಯಾರಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಅವ್ರ ಪೇಜ್ನ ಮೆನ್ಷನ್ ಮಾಡಿದ್ದೀನಿ. ಸಾಕಷ್ಟು ತುಂಬಾ ಅಂದ್ರೆ ತುಂಬಾನೇ ವೆರೈಟೀಸ್ ಆಫ್ ಕಲೆಕ್ಷನ್ಸು, ಹಾಗೆ ಪ್ಯೂರ್ ಮೈಸೂರು ಸಿಲ್ಕ್ಸು, ಕಾಂಚೀವರಂ ಸಿಲ್ಕ್ಸ್ ಎಲ್ಲ ಸ್ಯಾರೀಸು ಅವೈಲೇಬಲ್ ಇದೆ. ಒಂದ್ಸಲ ಚೆಕ್ ಮಾಡಿ, ಇಂಟ್ರೆಸ್ಟ್ ಇದ್ದರೆ ಅವ್ರ ಪೇಜಲ್ಲಿ ಹೋಗಿ ಬೈ ಮಾಡಿ. ತುಂಬ ಇಷ್ಟ ಆಯಿತು ನನಗೆ. ಹಾಗೆ ನೀವು ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಹಾಗೆ ರೀಲ್ಸಲ್ಲೂ ಅಷ್ಟೇ ತುಂಬ ಕಾಂಪ್ಲಿಮೆಂಟ್ಸ್ ಬರ್ತಾ ಇತ್ತು. ನಿಮಗೂ ಇದೇ ಥರ ಸ್ಯಾರೀಸ್ ಬೇಕು ಅಂತ ಅಂದರೆ ವಸ್ತ್ರಂ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನ ಒಂದ್ಸಲ ಚೆಕ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಾನು ಅವ್ರ ಪೇಜ್ನ ಟ್ಯಾಗ್ ಮಾಡಿದ್ದೀನಿ, ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಸೊ ಇನ್ನೇನು ಪೂಜೆ ಎಲ್ಲ ಮುಗೀತು. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಪಾಪ, ಯಾರಿಗೂ ಇನ್ನೂ ಊಟ ಎಲ್ಲ ಆಗಿರಲಿಲ್ಲ. ಸೊ 1:30 ಮೇಲೆ ಆಗೋಗಿತ್ತು ಟೈಮು. ಹಾಗೆ ಇನ್ನು ಬಂದವರೆಲ್ಲರೂ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೋಗ್ತಾ ಇದ್ರು. ಅಕ್ಕ ಅವರೆಲ್ಲ ಅರ್ಶಿನ ಕುಂಕುಮ ಕೊಡ್ತಾ ಇದ್ರು. ನಾನಂತೂ ಸ್ವಲ್ಪ ಫ್ರೀಯಾಗೇ ಇದ್ದೆ, ಬಟ್ ಏನಂದರೆ ಊಟ ಒಂದು ಮಾಡಿರಲಿಲ್ಲ. ಸೊ ಹಾಗಾಗಿ ಫುಲ್ ಟಯರ್ಡ್ ಆಗಿದ್ದೆ. ಇನ್ನು ತುಂಬ ಜನ ಇದ್ದರು, ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇನ್ನು ನಾವು ತೊಗೊಂಡೋಗಿದ್ದನ್ನ ಗಿಫ್ಟನ್ನು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಅಂತೂ ಕೆಳಗಡೆ ಅವರು ಫುಲ್ ಬ್ಯುಸಿ ಇದ್ದರು. ಸೊ ಕರೆಕ್ಟಾಗಿ ನಾನು ಯಾವಾಗ ಗಿಫ್ಟ್ ಕೊಡೋಕ್ಕೆ ಅಂತ ಹೋದೆ, ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ಹೋದೆ, ಕರೆಕ್ಟ್ ಟೈಮ್ಗೆ ಕರೆಂಟ್ ಹೋಯಿತು. ಅಂದರೆ ಒಂದು 2 ಮಿನಿಟ್ಸ್ ಇನ್ನೇನು ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟಾಯಿತು. ಸೊ ಆ ಟೈಮಲ್ಲಿ ಮತ್ತೆ ಕರೆಂಟ್ ಬಂತು. ಸೊ ಹಾಗೆ ನಾನು ತೊಗೊಂಡೋಗಿದ್ದನ್ನು ಗಿಫ್ಟ್ ಕೊಟ್ಟು, ಹಾಗೆ ಅಕ್ಕಗೆ ಬಾವಾಗಿ ಸೀರೆ ಹಾಗೆ ಬಟ್ಟೆನ ಕೊಟ್ಟು ನಾವು ಇಷ್ಟೊತ್ತೇನು ಡ್ಯಾನ್ಸ್ ಮಾಡ್ತಾ ಇದ್ವಿ ಅಲ್ಲಿ. ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಊಟಕ್ಕೆ ಬಂದ್ವಿ. ಊಟಕ್ಕೆ ಬರೋ ಅಷ್ಟೊತ್ತಿಗೆ ತುಂಬ ಜನ ಖಾಲಿಯಾಗಿದ್ರು. ಹಾಗೆ ಇನ್ನೂ ಒಂದಷ್ಟು ಜನ ಇದ್ರು. ಟೈಮ್ ಅಂತೂ ಸಂಜೆ 3 ಗಂಟೆ ಹತ್ರನೇ ಆಗೋಯ್ತು. ಇನ್ನು ಊಟ ಮಾಡ್ಕೊಳ್ತಾ ಇದ್ವಿ. ನನ್ನ ಹಸ್ಬೆಂಡ್ ಇನ್ನೂ ಊಟ ಮಾಡಿರಲಿಲ್ಲ. ಸೊ ನನ್ನ ಮಗದು ಆಲ್ರೆಡಿ ಆಗಿತ್ತು. ಸೊ ಮಶ್ರೂಮ್ ಬಿರಿಯಾನಿ, ಒಬ್ಬಟ್ಟು, ಪಾಯಸ, ಕೋಸಂಬರಿ ಪಲ್ಯ ಎಲ್ಲನೂ ಮಾಡಿಸಿದ್ರು. ಎಷ್ಟೋ ಜನಕ್ಕೆ ಸತೀಶ್ ಹಾಗೆ ಅವ್ರ ಅಣ್ಣ ತಮ್ಮದಿರಂತ ಎಷ್ಟೋ ಜನಕ್ಕೆ ಇವಾಗಲೂ ಗೊತ್ತಿಲ್ಲ. ಇಲ್ಲಿಗೆ ಬಂದಾಗ್ಲೂ ಸುಮಾರು ಜನ ಕೇಳ್ತಾ ಇದ್ರು, ಹೌದಾ ಉಮೇಶ್ ಅವ್ರ ತಮ್ಮನ ಅಂತ ಕೇಳ್ತಾ ಇದ್ರು. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಇವರಿಬ್ರು ಅಣ್ಣ ತಮ್ಮದಿರು ಅಂತ ಅಂದ್ಬಿಟ್ಟು. ಕೆಲವೊಬ್ಬರಿಗೆ ಅಕ್ಕ ಅವರೇ ಹೇಳ್ತಾ ಇದ್ರು, ಇಲ್ಲ ಸತೀಶ್ ಅವ್ರ ವೈಫ್ ಇವರು ಅಂತ, ಹಾಗೆ ಉಮೇಶ್ ಅವ್ರ ತಮ್ಮ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಹಾಗೆ ಫೈನಲ್ ಆಗಿ ಇನ್ನ ಫ್ಯಾಮಿಲಿ ಫೋಟೋ ಅಂತ ಅಂದ್ಬಿಟ್ಟು ಇದೊಂದು ಫೋಟೋ ತಗೊಂಡ್ವಿ. ಆಕ್ಚುಲಿ ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಗ್ರೂಪ್ ರೇಷ್ ಎಲ್ಲಾನು. ನಮ್ಮ ಫ್ಯಾಮಿಲಿ ಅಂತ ಒಂದು ಫೋಟೋನು ಬರಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದೆ ಅಂದರೆ ಅದು ಒಂದೇ. ಯಾಕೆ ಅಂತಂದರೆ ಇಷ್ಟು ಗ್ರ್ಯಾಂಡಾಗಿ ಎಲ್ಲ ಮಾಡಿ ಅಷ್ಟೆಲ್ಲ ಏನೋ ಇನ್ವೆಸ್ಟ್ ಮಾಡಿ ಫೋಟೋಗ್ರಫಿಗೆಲ್ಲನೂ ಫ್ಯಾಮಿಲಿದು ಒಂದು ಫೋಟೋ ಬರಲಿಲ್ಲ ಅಂತ. ಅಂದರೆ ಅವರು ಕೂಡ ತುಂಬಾ ಬ್ಯುಸಿ ಇದ್ದರು, ಹಾಗೆ ಟೈಮು ಇರಲಿಲ್ಲ. ಇನ್ನು ನಾವು ತೆಗೆಸ್ಕೊಳ್ಳೋ ಟೈಮಲ್ಲಿ ಕ್ಯಾಮ್ರಾಮ್ಯಾನ್ ಕೂಡ ಹೋಗ್ಬಿಟ್ಟಿದ್ರು. ಅಂದರೆ ನಾವೆಲ್ಲ ಸೇರೋದೇ ಅಪರೂಪಕ್ಕೆ, ಅದರಲ್ಲೂ ಈ ಥರ ಫಂಕ್ಷನ್ಸ್ ಎಲ್ಲ ನಡೆಯೋದೇ ಎಷ್ಟೋ ದಿನಗಳಾದಮೇಲೆ ಈ ಥರ ಫಂಕ್ಷನ್ಸ್ ನಡೆಯುತ್ತೆ. ಸೊ ಆ ಟೈಮಲ್ಲಿ ಒಂದು ಗ್ರೂಪ್ ಫೋಟೋ ಇರಬೇಕಿತ್ತು ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಇನ್ನು ನಮ್ಮ ಭಾವನ ಮಗಳಂತೂ ಅವಳಿಗೆ ರಾತ್ರಿ ಎಲ್ಲ ಸರಿ ನಿದ್ದೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಸೈಕಲ್ ಗ್ಯಾಪಲ್ಲೇ ನಿದ್ದೆ ಮಾಡ್ತಾ ಇದ್ದಾಳೆ. ಇಷ್ಟು ಖಾಲಿ ಮಾಡಿರೋದು ಅವರ ಇಲ್ಲ, ನಾನು 2 ಪ್ಯಾಕೆಟ್. ಇದಾಗಿತ್ತು ಇವತ್ತಿನ ಈ ವ್ಲಾಗು. ಗೃಹ ಪ್ರವೇಶದ ವ್ಲಾಗ್ ಕಂಪ್ಲೀಟ್ ಆಗಿದೆ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಯಾವಾಗ ಗೃಹ ಪ್ರವೇಶದ ವ್ಲಾಗ್ ಹಾಕ್ತೀರಾ ಅಂತ. ಸೊ ಕಂಪ್ಲೀಟ್ ಆಗಿದೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ನ ಮರಿದಿರ ಫಾಲೋ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.